ಹೊಸದಾಗಿ ಮದುವೆಯಾದ ಸೊಸೆ ಸಂಧ್ಯಾ ತನ್ನ ಕೋಣೆಯ ಮೂಲೆಯಲ್ಲಿ ಕುಳಿತು ನಿಧಾನವಾಗಿ ತನ್ನ ವಸ್ತುಗಳನ್ನು ಜೋಡಿಸುತ್ತಿದ್ದಳು. ಮರದ ಹಳೆಯ ಕಪಾಟು ಈಗಾಗಲೇ ಅರ್ಧ ತುಂಬಿತ್ತು. ಗೋಡೆಗೆ ಹೊಂದಿಕೊಂಡಿರುವ ಮೇಜಿನ ಮೇಲೆ ಕೆಲವು ಹಳೆಯ ಡಬ್ಬಿಗಳು ಮತ್ತು ಪುಸ್ತಕಗಳು ಇದ್ದವು. ಗಂಡನ ಮನೆ ಚಿಕ್ಕದಾಗಿತ್ತು. ಸ್ಥಳಾವಕಾಶ ಕಡಿಮೆ ಇತ್ತು. ಆದರೆ ಆ ಚಿಕ್ಕ ಕೋಣೆಯಲ್ಲಿ ಈಗ ಅವಳದೇ ಆದ ಒಂದು ಪ್ರಪಂಚ ಸೃಷ್ಟಿಯಾಗಲಿದೆ. ಅವಳು ತುಂಬಾ ಸಂತೋಷವಾಗಿದ್ದಳು. ಆದರೆ ಈ ಹಿಂದೆ ಇದೇ ಕೋಣೆಯಲ್ಲಿ ವಾಸಿಸುತ್ತಿದ್ದ ಅವಳ ನಾದಿನಿ ಬಬ್ಲಿ ಬೇಸರದಿಂದ ಗೋಡೆಯ ಆಧಾರಕ್ಕೆ ನಿಂತು ಎಲ್ಲವನ್ನೂ ನೋಡುತ್ತಿದ್ದಳು. ಕೋಣೆಯ ಪ್ರತಿಯೊಂದು ವಸ್ತುವಿನ ಮೇಲೆ ಸಂಧ್ಯಾಗೆ ಹಕ್ಕು ಸಿಕ್ಕಿದಂತೆ ಭಾಸವಾಗುತ್ತಿತ್ತು. ಈ ವಿಷಯ ಬಬ್ಲಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿತ್ತು. ಸಂಧ್ಯಾ ಅವಳ ಕೆಲವು ಪುಸ್ತಕಗಳನ್ನು ತೆಗೆದು ಇನ್ನೊಂದು ಕಡೆ ಇಡಲು ಪ್ರಯತ್ನಿಸಿದಾಗ ಬಬ್ಲಿ ಕಿರುಚುತ್ತಾ, ಅತ್ತಿಗೆ, ಆ ಪುಸ್ತಕಗಳು ನನ್ನವು ಮತ್ತು ಅವು ಇಲ್ಲೇ ಇರುತ್ತವೆ. ನೀವು ಈ ಪುಸ್ತಕಗಳನ್ನು ಇಲ್ಲಿಂದ ಅಲ್ಲಿಗೆ ಸರಿಸಬೇಡಿ ಎಂದಳು. ಆಗ ಸಂಧ್ಯಾ ಆ ಪುಸ್ತಕಗಳನ್ನು ಸುಮ್ಮನೆ ಅಲ್ಲೇ ಬಿಟ್ಟಳು. ಅವಳು ಖಾಲಿ ಸೂಟ್ಕೇಸ್ ಅನ್ನು ತೆಗೆದುಕೊಂಡು ಮೇಲೆ ಚಾವಣಿಯ ಮೇಲೆ ಇಡಲು ಹೋದಳು. ಸಂಧ್ಯಾಳ ಮನೆಯಲ್ಲಿ ಅವಳ ಅತ್ತೆ, ನಾದಿನಿ ಮತ್ತು ಗಂಡ ಇಷ್ಟು ಸದಸ್ಯರಿದ್ದರು. ಅವಳ ಗಂಡ ರವಿ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಮನೆ ಚಿಕ್ಕದಾಗಿತ್ತು. ಆದರೆ ಅದು ಅವರ ಪೂರ್ವಜರ ಆಸ್ತಿಯಾಗಿತ್ತು. ಸ್ವಲ್ಪ ಹಣ ಕೂಡಿದ ನಂತರ ಮೇಲ್ಚಾವಣಿಯ ಮೇಲೆ ಇನ್ನೊಂದು ಕೋಣೆಯನ್ನು ಕಟ್ಟಿಸಬೇಕೆಂದು ರವಿ ಯೋಚಿಸಿದ್ದನು. ಆದರೆ ಅಷ್ಟರಲ್ಲಿ ಅವನಿಗೆ ಸಂಧ್ಯಾಳ ಸಂಬಂಧ ಬಂದಿತು. ತರಾತುರಿಯಲ್ಲಿ ಮದುವೆ ನಿಶ್ಚಯವಾಯಿತು ಮತ್ತು ಈಗ ಸಂಧ್ಯಾ ಅವನ ಹೆಂಡತಿಯಾಗಿ ಮನೆಗೆ ಬಂದಿದ್ದಳು. ಮದುವೆಯಾದ ಮೊದಲ ರಾತ್ರಿ ರವಿ ಅವಳಿಗೆ, ನನಗೆ ಶೀಘ್ರದಲ್ಲೇ ಬಡ್ತಿ ಸಿಗಲಿದೆ. ಅದರ ನಂತರ ನಾನು ಮನೆಯ ದುರಸ್ತಿ ಮಾಡಿಸುತ್ತೇನೆ ಮತ್ತು ಮೇಲ್ಚಾವಣಿಯ ಮೇಲೆ ಒಂದು ಕೋಣೆಯನ್ನು ಕಟ್ಟಿಸುತ್ತೇನೆ. ಈಗ ಮನೆ ಚಿಕ್ಕದಾಗಿದೆ. ನೀನು ಸ್ವಲ್ಪ ಹೊಂದಾಣಿಕೆ ಮಾಡಿಕೋ ಎಂದಿದ್ದನು. ಸಂಧ್ಯಾ ಕೂಡ ಇಂತಹ ಪ್ರೀತಿಯ ಕುಟುಂಬವನ್ನು ಪಡೆದು ತುಂಬಾ ಸಂತೋಷವಾಗಿದ್ದಳು. ರವಿ ಕೂಡ ಅವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಹಾಗಾಗಿ ಕೆಲವು ದಿನಗಳ ನಂತರ ತಾನು ಕೆಲಸಕ್ಕೆ ಹೋಗಿ ಗಂಡನ ಜವಾಬ್ದಾರಿಗಳಲ್ಲಿ ಕೈ ಜೋಡಿಸಬೇಕೆಂದು ಅವಳು ಯೋಚಿಸಿದ್ದಳು. ಗಂಡನ ಮನೆಯಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದರೆ ಅವಳ ನಾದಿನಿ ಮಾತ್ರ ಸ್ವಲ್ಪ ಮುಂಗೋಪದ ಸ್ವಭಾವದವಳಾಗಿದ್ದಳು. ಒಂದು ದಿನ ರವಿ ಆಫೀಸಿನಿಂದ ಮನೆಗೆ ಬಂದಾಗ ಅವನಿಗೆ ಬಡ್ತಿ ಸಿಗಲಿದೆ ಎಂದು ಹೇಳಿದನು. ಆದರೆ ಅದಕ್ಕೂ ಮೊದಲು ಅವನು ತರಬೇತಿಗಾಗಿ 3 ತಿಂಗಳ ಕಾಲ ವಿದೇಶಕ್ಕೆ ಹೋಗಬೇಕಾಗುತ್ತದೆ. ಇದನ್ನು ಕೇಳಿ ಸಂಧ್ಯಾ ಕಣ್ಣೀರು ಹಾಕಿದಳು. ಗಂಡ ದೂರ ಹೋಗುವ ಯೋಚನೆಯಿಂದಲೇ ಅವಳ ಮನಸ್ಸು ಕಂಪಿಸತೊಡಗಿತು. ರಾತ್ರಿ ಏಕಾಂತದಲ್ಲಿ ರವಿ ಪ್ರೀತಿಯಿಂದ ಅವಳನ್ನು ತನ್ನ ತೋಳುಗಳಲ್ಲಿ ತುಂಬಿಕೊಂಡು, ಜೀವನದಲ್ಲಿ ಮುಂದೆ ಬರಲು ಕೆಲವೊಮ್ಮೆ ನಾವು ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತದೆ. ನಿನ್ನನ್ನು ಬಿಟ್ಟು ಹೋಗಲು ನನಗೂ ಇಷ್ಟವಿಲ್ಲ, ಆದರೆ ಏನು ಮಾಡುವುದು, ಅದು ನನ್ನ ಕರ್ತವ್ಯ ಎಂದು ಸಮಾಧಾನ ಹೇಳಿದನು. ಸಂಧ್ಯಾ ತನ್ನ ತುಂಬಿದ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ, ನನಗೆ ನಿಮಗೋಸ್ಕರ ತುಂಬಾ ಸಂತೋಷವಾಗುತ್ತಿದೆ. ಆದರೆ ನಿಮ್ಮಿಂದ ದೂರ ಹೇಗೆ ಇರಲಿ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಆದರೆ ನೀವು ಚಿಂತೆ ಮಾಡಬೇಡಿ. ನಾನು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವುದಿಲ್ಲ. ನೀವು ಹೋಗಿ ಬೇಗ ಹಿಂತಿರುಗಿ ಎಂದಳು. 2 ವಾರಗಳ ನಂತರ ರವಿ ವಿದೇಶಕ್ಕೆ ಹೊರಟನು ಮತ್ತು ಸಂಧ್ಯಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನು ಹೋಗುವುದನ್ನು ನೋಡುತ್ತಾ ನಿಂತಳು. ನಿಧಾನವಾಗಿ ಅವಳು ಮನೆಯ ಕೆಲಸಗಳಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವಳು ಅವನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಳು. ಒಂದು ದಿನ ಸಂಧ್ಯಾ ಸಾಮಾನುಗಳನ್ನು ತರಲು ಮಾರುಕಟ್ಟೆಗೆ ಹೋಗಿದ್ದಳು. ಅವಳು ಮಾರುಕಟ್ಟೆಯಿಂದ ಮನೆಗೆ ಬಂದಾಗ ತನ್ನ ಸೂಟ್ಕೇಸ್ಗಳು ಮತ್ತು ಬಟ್ಟೆಗಳು ಕೋಣೆಯ ಹೊರಗೆ ಇರುವುದನ್ನು ನೋಡಿ ಆಶ್ಚರ್ಯಚಕಿತಳಾದಳು. ತರಕಾರಿ ಚೀಲವನ್ನು ಅಲ್ಲೇ ನೆಲದ ಮೇಲೆ ಇಟ್ಟು ಮುಂದೆ ನಡೆದಳು. ಆಗ ಅವಳ ನಾದಿನಿ, ಅತ್ತಿಗೆ, ನಾನು ನಿಮ್ಮ ಎಲ್ಲಾ ವಸ್ತುಗಳನ್ನು ನನ್ನ ಕೋಣೆಯಿಂದ ತೆಗೆದುಹಾಕಿದ್ದೇನೆ. ನಾನು ಈಗ ನನ್ನ ಕೋಣೆಯಲ್ಲಿಯೇ ಇರುತ್ತೇನೆ. ನೀವು ಅಮ್ಮನ ಕೋಣೆಯಲ್ಲಿ ಇರಬಹುದು ಎಂದಳು. ಇದನ್ನು ಕೇಳಿ ಸಂಧ್ಯಾ ಆಶ್ಚರ್ಯಚಕಿತಳಾಗಿ, ಏನು ಹೇಳುತ್ತಿದ್ದೀಯಾ ಎಂದು ಕೇಳಿದಳು. ಅದಕ್ಕೆ ಬಬ್ಲಿ, ಅತ್ತಿಗೆ, ನಿಮಗೆ ಈಗ ಪ್ರೈವಸಿ ಏಕೆ ಬೇಕು? ಈಗ ಅಣ್ಣ ವಿದೇಶಕ್ಕೆ ಹೋಗಿದ್ದಾರೆ. ನೀವು ಚಾಪೆ ಹಾಸಿಕೊಂಡು ಅಮ್ಮನ ಕೋಣೆಯಲ್ಲಿ ಮಲಗಿಕೊಳ್ಳಿ. ಅವರ ಆರೈಕೆಯೂ ಆಗುತ್ತದೆ. ಈ ಕೋಣೆ ಈಗ ನನಗೆ ಸೇರಿದ್ದು ಎಂದಳು. ಸಂಧ್ಯಾ ತನ್ನ ಎಲ್ಲಾ ವಸ್ತುಗಳೊಂದಿಗೆ ಕೋಣೆಯ ಹೊರಗೆ ರೈಲು ನಿಲ್ದಾಣದಲ್ಲಿ ನಿಂತಿರುವಂತೆ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ನೀರು ಬರಲಾರಂಭಿಸಿತು. ಆಗ ಅವಳ ಅತ್ತೆ ಪ್ರಭಾ, ಸಂಧ್ಯಾ, ನಿನ್ನ ವಸ್ತುಗಳನ್ನು ಇಲ್ಲಿ ಹಾಲ್ನಲ್ಲಿ ಎಲ್ಲಾದರೂ ಇಡು. ರಾತ್ರಿ ಮಲಗುವಾಗ ನನ್ನ ಕೋಣೆಯಲ್ಲಿ ಮಲಗಿಕೊ. ಚಾಪೆಯ ಮೇಲೆ ಮಲಗಲು ಇಷ್ಟವಿಲ್ಲದಿದ್ದರೆ ನಾನು ಒಂದು ಸಣ್ಣ ಹಾಸಿಗೆ ತರಿಸುತ್ತೇನೆ. ಹೆಚ್ಚು ಯೋಚಿಸುವುದರಲ್ಲಿ ಅರ್ಥವಿಲ್ಲ ಎಂದರು.
ಅವಳು ಆಶ್ಚರ್ಯದಿಂದ, ಅತ್ತೆಯವರೇ, ನನ್ನ ಗಂಡನ ಮನೆಯಲ್ಲಿ ನನಗೆ ಒಂದು ಕೋಣೆಯೂ ಇಲ್ಲ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದಳು. ಆಗ ಪ್ರಭಾ, ಸಂಧ್ಯಾ, ನಿನ್ನ ಗಂಡನ ಬಳಿಯೂ ಯಾವುದೇ ಕೋಣೆ ಇರಲಿಲ್ಲ. ಈ ಕೋಣೆಯನ್ನು ಮೊದಲಿನಿಂದಲೂ ನಾನು ಬಬ್ಲಿಗೆ ಕೊಟ್ಟಿದ್ದೇನೆ. ನಿನ್ನ ಮದುವೆಯಾದ್ದರಿಂದ ನಾನು ನಿಮ್ಮಿಬ್ಬರಿಗಾಗಿ ಆ ಕೋಣೆಯನ್ನು ಖಾಲಿ ಮಾಡಿಸಿದ್ದೆ. ಈಗ ನಿನ್ನ ಗಂಡ ಇಲ್ಲಿಲ್ಲ, ಹಾಗಾಗಿ ನಿನಗೆ ಪ್ರತ್ಯೇಕ ಕೋಣೆ ಏಕೆ ಬೇಕು? ರವಿ ಕೂಡ ಎಂದಿಗೂ ಕೋಣೆ ಕೇಳಲಿಲ್ಲ, ಹಾಗಾಗಿ ನಿನಗೆ ಪ್ರತ್ಯೇಕ ಕೋಣೆ ಏಕೆ ಬೇಕು? ರವಿ ಬಂದ ಮೇಲೆ ನೋಡೋಣ. ಈಗ ನೀನು ನನ್ನ ಕೋಣೆಯಲ್ಲಿಯೇ ಇರು ಎಂದರು. ಸಂಧ್ಯಾ ದೃಢವಾಗಿ, ಇಲ್ಲ ಅತ್ತೆಯವರೇ, ನಿಮ್ಮ ಮಗನಿಗೆ ಬೇಡವಾಗಿರಬಹುದು, ಆದರೆ ಸೊಸೆಗೆ ಒಂದು ಪ್ರತ್ಯೇಕ ಕೋಣೆ ಬೇಕು. ನನಗೂ ಸ್ವಲ್ಪ ಪ್ರೈವಸಿ ಬೇಕು. ನಾನು ಗಂಡನ ಮನೆಗೆ ಹೊಸದಾಗಿ ಬಂದಿದ್ದೇನೆ. ನಿಮ್ಮ ಮುಂದೆ ಕಾಲು ಚಾಚಲು ನನಗೆ ಮುಜುಗರವಾಗುತ್ತದೆ. ದಿನವಿಡೀ ನಾನು ಮನೆಯ ಎಲ್ಲಾ ಕೆಲಸಗಳನ್ನು ಮಾಡುತ್ತೇನೆ, ಹಾಗಾಗಿ ವಿಶ್ರಾಂತಿ ಪಡೆಯಲು ನನಗೆ ನನ್ನ ಕೋಣೆಯ ಅವಶ್ಯಕತೆಯಿದೆ. ನಾನು ಬೇರೆಯವರ ಕೋಣೆಯಲ್ಲಿ ಮಲಗಲು ಸಾಧ್ಯವಿಲ್ಲ. ಬಬ್ಲಿ ನಿಮ್ಮ ಮಗಳು. ನೀವು ಪರಸ್ಪರ ಆರಾಮವಾಗಿರುತ್ತೀರಿ. ಆದರೆ ನನಗೆ ಹೀಗೆ ಇರಲು ಇಷ್ಟವಿಲ್ಲ. ಬಬ್ಲಿಗೆ ಪ್ರತ್ಯೇಕ ಕೋಣೆ ಬೇಕಾದರೆ ನೀವು ಚಾವಣಿಯ ಮೇಲೆ ಕೋಣೆ ಕಟ್ಟಿಸಿ. ಇಲ್ಲವೇ ಹೊಸ ಕೋಣೆಯಲ್ಲಿ ನಾನು ಇರುತ್ತೇನೆ ಅಥವಾ ಬಬ್ಲಿ ಇರಬಹುದು. ಆದರೆ ಸದ್ಯಕ್ಕೆ ನಾನು ಈ ಕೋಣೆಯನ್ನು ಬಿಟ್ಟುಕೊಡುವುದಿಲ್ಲ ಮತ್ತು ನೀವು ನನಗೆ ಇಲ್ಲಿ ಕೋಣೆ ಕೊಡಲು ಸಾಧ್ಯವಿಲ್ಲದಿದ್ದರೆ ನಾನು ನನ್ನ ತವರು ಮನೆಗೆ ವಾಪಸ್ ಹೋಗುತ್ತೇನೆ. 3 ತಿಂಗಳ ನಂತರ ರವಿ ಬಂದ ಮೇಲೆ ಏನು ಮಾಡಬೇಕೆಂದು ನೋಡೋಣ ಎಂದು ಹೇಳಿ ಅಲ್ಲೇ ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡಳು. ಪ್ರಭಾ ಸ್ವಲ್ಪ ಹೆದರಿದಳು, ಏಕೆಂದರೆ ವಿಷಯ ಸೊಸೆಯ ತವರು ಮನೆಗೆ ಹೋದರೆ ಅವರು ಏನು ಅಂದುಕೊಳ್ಳುತ್ತಾರೋ ಎಂದು ಭಯವಾಯಿತು. ಆಗ ಅವರು ತನ್ನ ಮಗಳಿಗೆ, ನೋಡು ಮಗಳೇ, ಅತ್ತಿಗೆಯ ಮಾತಿನಲ್ಲಿಯೂ ಸತ್ಯವಿದೆ. ಅವಳು ಹೊಸ ವಾತಾವರಣದಲ್ಲಿ ಹೀಗೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯಕ್ಕೆ ನೀನು ನನ್ನ ಕೋಣೆಯಲ್ಲಿಯೇ ಇರು. ನಾನು ರವಿಗೆ ಚಾವಣಿಯ ಮೇಲೆ ಒಂದು ಕೋಣೆ ಕಟ್ಟಿಸಲು ಹೇಳುತ್ತೇನೆ. ಆಗ ಯಾರಿಗೂ ತೊಂದರೆಯಾಗುವುದಿಲ್ಲ. ನೀನು ಇನ್ನೂ ಕೆಲವು ದಿನ ಹೊಂದಾಣಿಕೆ ಮಾಡಿಕೋ ಎಂದರು. ತಾಯಿಯ ಮಾತನ್ನು ಕೇಳಿ ಬಬ್ಲಿ ಮುಖ ಕಿವುಚಿಕೊಂಡಳು ಮತ್ತು ಕೋಪದಿಂದ ಕಾಲು ಬಡಿದುಕೊಂಡು ತಾಯಿಯ ಕೋಣೆಗೆ ಹೋದಳು. ಸಂಧ್ಯಾ ನಿಧಾನವಾಗಿ ತನ್ನ ಎಲ್ಲಾ ವಸ್ತುಗಳನ್ನು ವಾಪಸ್ ತನ್ನ ಕೋಣೆಯಲ್ಲಿ ಜೋಡಿಸಿದಳು. ಈಗ ನಿಟ್ಟುಸಿರು ಬಿಟ್ಟಳು. ಅತ್ತೆ ಮತ್ತು ನಾದಿನಿಯ ಮಾತುಗಳನ್ನು ಕೇಳಿದ್ದರೆ ಇಂದು ತನ್ನ ಕೋಣೆಯನ್ನು ಕಳೆದುಕೊಳ್ಳಬೇಕಾಗುತ್ತಿತ್ತು ಎಂದು ಅವಳಿಗೆ ಅನಿಸಿತು. ಈಗ ಬಬ್ಲಿ ಕೋಪಗೊಂಡಿದ್ದಳು. ಆಗ ಪ್ರಭಾ ಕೋಣೆಗೆ ಬಂದರು. ಬಬ್ಲಿ ತನ್ನ ತಾಯಿಗೆ, ಅಮ್ಮ, ನೀವು ಅತ್ತಿಗೆಯ ಮುಂದೆ ನನ್ನ ಪರವಾಗಿ ಮಾತನಾಡಲಿಲ್ಲ. ನಾನು ನಿಮ್ಮ ಮೇಲೆ ತುಂಬಾ ಕೋಪಗೊಂಡಿದ್ದೇನೆ ಎಂದಳು. ಆಗ ಪ್ರಭಾ, ಹಾಗೆ ಮಾಡಬಾರದು ಕಂದ. ಸೊಸೆ ಕೂಡ ಈಗ ಈ ಮನೆಯ ಭಾಗ. ನಮ್ಮ ನಡವಳಿಕೆಯಿಂದ ಅವಳಿಗೆ ನೋವಾದರೆ ಮುಂದೆ ಸಂಬಂಧಗಳು ಹಾಳಾಗುತ್ತವೆ. ನೀನು ಹೇಳಿದ್ದಕ್ಕೆ ನಾನು 1 ಬಾರಿ ಅವಳೊಂದಿಗೆ ಮಾತನಾಡಿದೆ, ಆದರೆ ಅವಳು ನಿರಾಕರಿಸಿದರೆ ನಾನು ಅವಳೊಂದಿಗೆ ಬಲವಂತ ಮಾಡಲು ಸಾಧ್ಯವಿಲ್ಲ. ಗಂಡನ ಮನೆಯಲ್ಲಿ ನಿನಗೆ ಕೋಣೆ ಸಿಗದಿದ್ದರೆ ನಿನಗೆ ಒಳ್ಳೆಯದಾಗುತ್ತದೆ. ಹೀಗೆ ಬಾಲಿಶವಾಗಿ ವರ್ತಿಸಬಾರದು ಕಂದ. ಈಗ ನೀನು ದೊಡ್ಡವಳಾಗಿದ್ದೀಯ ಮತ್ತು ಬುದ್ಧಿವಂತಳಾಗಿದ್ದೀಯ ಎಂದು ಸಮಾಧಾನ ಮಾಡಿದರು. ತಾಯಿಯ ಮಾತಿಗೆ ಬಬ್ಲಿ ಸ್ವಲ್ಪ ಸಮಾಧಾನಗೊಂಡಳು. ಆದರೆ ಅವಳು ಇನ್ನೂ ಅತ್ತಿಗೆಯ ಮೇಲೆ ಸಿಟ್ಟಾಗಿದ್ದಳು. ಅಷ್ಟರಲ್ಲಿ ಅವಳಿಗೆ ಅನುರಾಗ್ ಎಂಬ ಹುಡುಗನ ಸಂಬಂಧ ಬಂದಿತು. ಹುಡುಗ ತುಂಬಾ ಒಳ್ಳೆಯವನಾಗಿದ್ದನು. ಅವರ ಕುಟುಂಬವೂ ಚೆನ್ನಾಗಿತ್ತು. ಹಾಗಾಗಿ ಇಬ್ಬರಿಗೂ ನಿಶ್ಚಿತಾರ್ಥವಾಯಿತು. ಈಗ ಬಬ್ಲಿ ಅನುರಾಗ್ನೊಂದಿಗೆ ಫೋನ್ನಲ್ಲಿ ಮಾತನಾಡಲು ಪ್ರಾರಂಭಿಸಿದಳು. ಈ ಮಧ್ಯೆ ರವಿ ಹಣ ಕಳುಹಿಸಿದನು. ಆಗ ಪ್ರಭಾ ಚಾವಣಿಯ ಮೇಲೆ ಒಂದು ಕೋಣೆ ಕಟ್ಟಿಸಿದರು. ಬಬ್ಲಿ ಆ ಕೋಣೆಗೆ ಶಿಫ್ಟ್ ಆದಳು. ಮದುವೆಯ ನಂತರ ಅತಿಥಿ ಕೋಣೆಯ ಅವಶ್ಯಕತೆಯೂ ಇತ್ತು. 3 ತಿಂಗಳ ನಂತರ ರವಿ ಮನೆಗೆ ಬಂದನು. ನಂತರ ಬಹಳ ವಿಜೃಂಭಣೆಯಿಂದ ಬಬ್ಲಿಯ ಮದುವೆ ಮಾಡಲಾಯಿತು. ಮದುವೆಯ ನಂತರ ಹೊಸ ಸ್ಥಳದಲ್ಲಿ ಸೊಸೆಗೆ ಆ ಕೋಣೆಯೇ ಒಂದು ರೀತಿಯಲ್ಲಿ ಉಸಿರಾಡಲು ಸಿಗುವ ಸ್ಥಳ ಮತ್ತು ಆರಾಮವಾಗಿರಲು ಸಿಗುವ ಸ್ಥಳ ಎಂದು ಬಬ್ಲಿಗೆ ಅರ್ಥವಾಯಿತು. ತಾನು ತನ್ನ ಅತ್ತಿಗೆಯ ಕೋಣೆಯನ್ನು ಕಸಿದುಕೊಳ್ಳಲು ಹೊರಟಿದ್ದೆ ಎಂದು ಅವಳಿಗೆ ಅನಿಸಿತು. 1 ತಿಂಗಳ ನಂತರ ಅವಳು ತವರುಮನೆಗೆ ಬಂದಾಗ ಅತ್ತಿಗೆಯನ್ನು ತಬ್ಬಿಕೊಂಡು, ಕ್ಷಮಿಸಿ ಅತ್ತಿಗೆ, ನಾನು ಆರಂಭದಲ್ಲಿ ನಿಮ್ಮೊಂದಿಗೆ ತುಂಬಾ ತಪ್ಪು ನಡವಳಿಕೆಯನ್ನು ಹೊಂದಿದ್ದೆ. ನಾನು ನಿಮ್ಮಿಂದ ನಿಮ್ಮ ಕೋಣೆಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಈಗ ನನಗೆ ನನ್ನ ತಪ್ಪಿನ ಅರಿವಾಗುತ್ತಿದೆ ಎಂದಳು. ಸಂಧ್ಯಾ ಅವಳ ಹಣೆಯನ್ನು ಸವರಿ, ಆ ಮಾತನ್ನು ನಾನು ಎಂದೋ ಮರೆತಿದ್ದೇನೆ. ಕೆಲವೊಮ್ಮೆ ಇಂತಹ ತಪ್ಪುಗಳು ಆಗುತ್ತವೆ. ಆದರೆ ಕಾಲಾನಂತರದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ನಮಗೆ ಅರ್ಥವಾಗುತ್ತದೆ ಎಂದಳು.
ಇಂದಿಗೂ ಬಬ್ಲಿ ಹಳೆಯ ದಿನಗಳನ್ನು ನೆನಪಿಸಿಕೊಂಡರೆ ತನ್ನ ಮುಗ್ಧತನಕ್ಕೆ ತುಂಬಾ ಪಶ್ಚಾತ್ತಾಪ ಪಡುತ್ತಾಳೆ. ಸ್ನೇಹಿತರೆ, ಕೆಲವೊಮ್ಮೆ ಕೋಪದಲ್ಲಿ ಮನುಷ್ಯನು ಅಂತಹ ತಪ್ಪುಗಳನ್ನು ಮಾಡುತ್ತಾನೆ, ಅದಕ್ಕಾಗಿ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತಾನೆ. ಆದ್ದರಿಂದ ಹೊಸ ಸೊಸೆ ಬಂದ ನಂತರ ನಿಮ್ಮ ನಡವಳಿಕೆಯನ್ನು ಸಂತುಲನದಲ್ಲಿ ಇಟ್ಟುಕೊಳ್ಳಬೇಕು. ಇದರಿಂದ ಎಂದಿಗೂ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.